ಮಿಸ್ಟರ್ ಶ್ರೀರಾಮ್. ನೀವ್ಯಾರು? ಈಗ ತಾನೇ ಹೇಳಿದ್ದಲ್ಲ, ಸ್ಪೆಷಲ್ ಆಫೀಸರ್ ಅಂತ. ಇಲ್ಲಿ ಯಾವ ಕೊಲೆನೂ ನಡೆದಿಲ್ಲ. ಕೇಳಿದ್ನ? ಪವಿತ್ರ ಮೇಡಮ್, ಮಿಸಸ್ ಶ್ರೀರಾಮ್. ಅಲ್ಲ, ನಿಮ್ಮ ಯಜಮಾನ್ರು ಯಾಕೆ ಕೇಳೋದಕ್ಕಿಂತ ಮುಂಚೆನೇ ಏನೇನೋ ಹೇಳ್ತಾರೆ? ಇಲ್ಲ ಇಲ್ಲ, ಇಲ್ಲಿ ಯಾವ ಕೊಲೆನೂ ನಡೆದಿಲ್ಲ. ಕೇಳಿದ್ನ? ಯಾರೇ ನೀವು? ಹೀಗೆ ಮನೆ ಒಳಗಡೆ ನುಗ್ಗಿ ಹೀಗೆಲ್ಲ ವರ್ಸೋದು ಸರಿ ಇಲ್ಲ. ಮೇಡಮ್, ನೀವು ಪ್ರಶ್ನೆಗಳನ್ನು ಕೇಳಬಾರ್ದು. ನಾನು ಎನ್ಕ್ವೈರಿ ಮಾಡುವಾಗ ನಾನು ಮಾತ್ರ ಪ್ರಶ್ನೆಗಳನ್ನು ಕೇಳಬೇಕು. ರಾಜೀವಿ ಮೇಡಮ್, ನಿಮ್ಮ ಮಗನ ಹೆಂಡತಿ ಸಿಂಧು ಈ ಮನೆಯಿಂದ ಯಾಕೆ ಕಣ್ಮರೆ ಆದ್ಲು? ಅಯ್ಯೋ ರಾಜೀವಿ, ಯಾರಿವನು? ಯೋ ಪುಣ್ಯಾತ್ಮ, ಸಿಂಧು ನಮ್ಮ ಮನೆಯಿಂದ ಕಣ್ಮರೆ ಆಗಿಲ್ಲ. ಸತ್ತೋರಿ ನನ್ನ ಕಣ್ಣು ಮುಂದೆ ಇರ್ತಾರೇನ್ರಿ? ಬುದ್ಧಿವಂತರೇ, ನೀವು ಈ ಬಗ್ಗೆ ಯಾಕೆ ಏನು ಆಕ್ಷನ್ ತಗೊಂಡಿಲ್ಲ? ಅಟ್ಲೀಸ್ಟ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಯಾಕೆ? ನೋಡಿ, ಸಿಂಧು ಅಣ್ಣ ವೀರೇಂದ್ರ, ಅವನೇ ಇನ್ಸ್ಪೆಕ್ಟರ್. ಇದನ್ನೆಲ್ಲ ಅವನೇ ಮಾಡಿ ಮುಗಿಸಿದಾನೆ. ಹೌದು, ನೋಡಿ ಹೇಗೆ ಕೇಳ್ತಾರೆ, ನಾವೇನಾದ್ರು ಕೊಲೆ ಮಾಡಿದೀವಾ? ಗುಡ್ ಕ್ವೆಶ್ಚನ್. ಈ ಥರ ಪ್ರಶ್ನೆಗಳನ್ನು ಆವಾಗ ಕೇಳ್ತಾ ಇರಬೇಕು. ನನಗೆ ತುಂಬ ಇಷ್ಟ ಆಗುತ್ತೆ. ತಗೊಳ್ಳಿ ಚಾಕ್ಲೇಟು. ವಿಷ ಹಾಕಿಲ್ಲ, ತಗೊಳ್ರಿ. ಕೊಲೆ ಮಾಡೋದು ಅಂದರೆ ಏನು ಪವಿತ್ರ ಶ್ರೀರಾಮ್ ಅವರೇ? ಕತ್ತಿಸಿ ಸಾಯಿಸೋದು, ವಿಷ ಹಾಕೋದು, ನೇಣು ಹಾಕೋದು, ಸೀಮೆಣ್ಣೆ ಹಾಕಿ ಬೆಂಕಿ ಹಾಕೋದು, ಬರೀ ಇಷ್ಟೇ ಅನ್ಕೊಂಡ್ರ? ನಿಮ್ಗೆ ನಮ್ಮನೇಲಿ ಎಲ್ಲರ ಹೆಸರು ಹೆಂಗ್ ಗೊತ್ತು? ಅಯ್ಯೋ ಅಪ್ಪನ ಮಗನೇ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಲ್ಲ ವಿಷಯನೂ ಎನ್ಕ್ವೈರಿ ಮಾಡಿ ತಿಳ್ಕೊಂಡೇ ಬಂದಿರ್ತೀನಿ. ಇಲ್ಲಿಗೆ ಬಂದು ನಿಮ್ಮ ಹೆಸರೇನೋ, ನಿಮ್ಮ ಸಂಬಂಧಗಳೇನು ಅಂತ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇರಲ್ಲ. ಮೇಡಮ್, ನಿಮ್ಮ ಇನ್ನೊಬ್ಬ ಮಗ, ಅಪ್ಪನ ಕನಸು ಎಲ್ಲಿ?